ಇಂದು ನಡೆದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ 1ರ ಉತ್ತರಗಳು 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1 ಇಂದು ದಿನಾಂಕ 6/1/2026ರಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ವಿಷಯ ಗಣಿತ ದಿನಾಂಕ ನಡೆದಿರ್ತಕ್ಕಂಥ ಪರೀಕ್ಷೆ ದಿನಾಂಕ 6 ಜನವರಿ 2026 ಮೊದಲನೇ ಪೂರ್ವ ಸಿದ್ಧತಾ ಪರೀಕ್ಷೆ. ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನಾವು ಬಹು ಆಯ್ಕೆ ಪ್ರಶ್ನೆಗಳು ಮತ್ತು 1 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ 1ನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು ಅಂತಿವೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರಗಳನ್ನು ಉತ್ತರವನ್ನು ಬರೆಯಿರಿ ಅಂತಿದೆ. 8 ಪ್ರಶ್ನೆಗಳಿವೆ. ಪ್ರತಿಯೊಂದಕ್ಕೂ 1 ಅಂಕ ಅಂದ್ರೆ ಒಟ್ಟು 8 ಅಂಕಗಳು. ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಎ ಮತ್ತು ಬಿಗಳು 2 ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಸ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನಾನು ಸರಿಯಾದ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಿ ಅದರ ಕ್ರಮಾಕ್ಷರಗಳನ್ನು ಉತ್ತರವನ್ನು ಬರೆದಿದ್ದೇನೆ. ಹೀಗಾಗಿ ಉಳಿದಿರ್ತಕ್ಕಂಥ ತಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ತಾವು ನೋಡ್ಕೊಳ್ಬಹುದು. ಹಾಗಾಗಿ ಇವುಗಳ ಲಸ ಅಂತ ಕೇಳಿದರೆ ಲಸ ಅಂದ್ರೆ ಎ ಆಪ್ಷನ್ ಸರಿಯಾದ ಉತ್ತರ. ಎ × ಬಿ ಅನ್ನುವಂತಹ ಉತ್ತರ ಸರಿಯಾದಂತ ಉತ್ತರ ಅಂತ. ಈಗ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನೇರವಾದಂತ ಉತ್ತರಗಳನ್ನ ಮಾತ್ರ ನಾನು ನೀಡಿದ್ದೇನೆ. ತಾವು ತಮ್ಮ ಇದರಲ್ಲಿ ಒಂದು ವೇಳೆ ಮೋಸ ಕೇಳಿದ್ರೆ ಅಂದ್ರೆ ಉತ್ತರ 1 ಆಗ್ತಿತ್ತು. ಎರಡನೇ ಪ್ರಶ್ನೆ, 2 ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಎಂಥ ರೇಖೆಗಳಾಗಿರುತ್ತವೆ ಅಂದ್ರೆ ಸಮಾಂತರ ರೇಖೆ. ಒಂದಕ್ಕೊಂದು ಸಮಾಂತರ ರೇಖೆಗಳಾದಾಗ ಇಲ್ಲಿ ಯಾವುದೇ ಪರಿಹಾರಗಳನ್ನು ಹೊಂದಿರುವುದಿಲ್ಲ ಮತ್ತು ಈ ಜೋಡಿಗಳು ಅಸ್ಥಿರವಾಗಿರುತ್ತವೆ ಅನ್ನುವಂಥದ್ದು ಈಗಾಗಲೇ ಹಿಂದಿನ ಒಂದು ಇದರ ಪ್ರಕಾರ ಕಲ್ತೀವಿ. ಅದರ ಪ್ರಕಾರ ಸರಿಯಾದ ಉತ್ತರ 2ನೇ ಪ್ರಶ್ನೆಗೆ ಸಿ ಆಪ್ಷನ್ ಸಮಾಂತರ ರೇಖೆಗಳು. 3ನೇ ಪ್ರಶ್ನೆ, P of x is equal to 7x to the power of 4 minus 2x cube plus 3x square plus x minus 3. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಕೇಳಿದ್ದಾರೆ. ಇಲ್ಲಿ ಚರಾಕ್ಷರ ಘಾತ ಗರಿಷ್ಠ 1 2 3 4 ಹೈಯೆಸ್ಟ್ ಯಾವುದಿದೆ 4 ಇದೆ. ಹಾಗಾಗಿ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಯಾವುದು ಅಂದ್ರೆ 3ನೇ ಪ್ರಶ್ನೆಗೆ ಬಿ ಆಪ್ಷನ್ 4 ಅನ್ನುವಂತ ಉತ್ತರ ಸರಿಯಾದಂತ ಉತ್ತರ. ಇನ್ನು 4ನೇ ಪ್ರಶ್ನೆ, ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರವನ್ನು ಈಗಾಗಲೇ ಕೊಟ್ಟಿದ್ದಾರೆ. L + n/2 - CF/f × h. ಇಲ್ಲಿ ಎಫ್ ಎಂದರೆ ಏನಂತ ಕೇಳಿದ್ದಾರೆ. ಎಫ್ ಎಂದರೆ ಬಿ ಉತ್ತರ ಸರಿಯಾದ ಉತ್ತರ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ವರ್ಗಾಂತರದ ಗಾತ್ರ ಕೊಟ್ಟಿದ್ದಾರೆ, ಅದು ವರ್ಗಾಂತರದ ಗಾತ್ರ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಮತ್ತೊಂದು ಉತ್ತರ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಕೊಟ್ಟಿದ್ದಾರೆ ಅಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸಂಚಿತ ಆವೃತ್ತಿನೂ ಕೂಡ ಅದ. CF ಅಂದ್ರೆ ಸಂಚಿತ ಆವೃತ್ತಿ ಬರುತ್ತೆ. ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಅಂದ್ರೆ ಆವೃತ್ತಿ. ಅದು ಯಾವ ಆವೃತ್ತಿ ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಇನ್ನು 5ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಯಾಗಿರಬಹುದು ಅಂತ ಕೇಳಿದ್ದಾರೆ. ಯಾಗಿರಬಹುದು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಉತ್ತರಗಳು ಒಂದು -5 ಇದೆ. ಮೈನಸ್ ನಲ್ಲಿ ಸಂಭವನೀಯತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. 1.5 ಇದೆ, ಇದು ಸಾಧ್ಯ ಇಲ್ಲ. 5/2 ಇದೆ, ಇದು ಸಾಧ್ಯ ಇಲ್ಲ. ಕಾರಣ ಯಾವಾಗಲೂ ಸಂಭವನೀಯತೆಯು ಯಾವುದೇ ಒಂದು ಘಟನೆಯ ಸಂಭವನೀಯತೆಯು 0ಗೆ ಸಮ ಅಥವಾ 0ಕ್ಕಿಂತ ಹೆಚ್ಚು, 1ಕ್ಕೆ ಸಮ ಅಥವಾ 1ಕ್ಕಿಂತ ಹೆಚ್ಚು, 0ಗೆ ಸಮ ಅಥವಾ 0ಕ್ಕಿಂತ ಹೆಚ್ಚು, 1ಕ್ಕಿಂತ ಹೆಚ್ಚು ಅಥವಾ ಅಂದ್ರೆ P of A ಯಾವುದೇ ಘಟನೆಯ ಸಂಭವನೀಯತೆಯನ್ನು ನಮಗೆ ಏನಾಗಿರುತ್ತೆ ಈ ರೀತಿಯಾಗಿರುತ್ತೆ. ಅಂದ್ರೆ 0 ಮತ್ತು 1ಕ್ಕೆ ಸಮ ಅಥವಾ ಇವೆರಡರ ಮಧ್ಯದಲ್ಲಿಯೇ ನಮಗಿರಬೇಕು. ಹಾಗಾಗಿ ಇವು ಯಾವುದು ಉತ್ತರಗಳಾಗಲ್ಲ. ಸರಿಯಾದ ಉತ್ತರ ಬಿ ಆಪ್ಷನ್ 1/5 ಅನ್ನುವಂತ ಉತ್ತರ. ಇನ್ನು 6ನೇ ಪ್ರಶ್ನೆ, sin 30 ಡಿಗ್ರಿ ಪ್ಲಸ್ cos 60 ಡಿಗ್ರಿ ಬೆಲೆ ಎಷ್ಟು? sin 30 ಅಂದ್ರೆ 1/2 ಇದೆ, cos 60 ಅಂದ್ರೆ 1/2 ಇದೆ. ಲಸ ತೆಗೆದಾಗ ಲಸ 2 ಮತ್ತು 2ರ ಲಸ 2, 1 1 1 1 1 1 2/2 ಅಂದ್ರೆ 2 1 2 2 1 2 ಹೋದಾಗ ಉತ್ತರ ಎಷ್ಟು? ಸಿ ಆಪ್ಷನ್ ಸರಿಯಾದ ಉತ್ತರ 1 ಅನ್ನುವಂಥದ್ದು. ಇನ್ನ ನೆಕ್ಸ್ಟ್ ಕ್ವಶನ್ ಏನಿದೆ 7ನೇ ಕ್ವಶನ್, ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಚೌಕ ಘನದ ಘನಫಲ. ಅಂಚು ಅಂದ್ರೆ ಇಲ್ಲಿ ಎ ಅನ್ನಂಗ. ಆ ಅಂಚಿನ ಉದ್ದವನ್ನ ಚೌಕ ಘನದ ಘನಫಲ ಕಂಡುಹಿಡಿಯುವ ಸೂತ್ರ AQ ಇದೆ. ಎ ಅಂದ್ರೆ ಅಂಚಿನ ಉದ್ದ 6 ಇದೆ. 6ರ ಘಾತ 3 ಅಂದ್ರೆ 216 ಸೆಂಟಿಮೀಟರ್ ಕ್ಯೂಬ್ ಅನ್ನುವಂಥದ್ದು ಎ ಆಪ್ಷನ್ 216 ಸೆಂಟಿಮೀಟರ್ ಕ್ಯೂಬ್ ಅನ್ನುವಂಥ ಉತ್ತರ ಸರಿಯಾದ ಉತ್ತರ. ಇನ್ನು 8ನೇ ಪ್ರಶ್ನೆ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಮೊದಲ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇಲ್ಲಿ ಸಮಸ್ವಾಭಾವಿಕ ಸಂಖ್ಯೆಗಳ ಇಲ್ಲಿ ಬೆಸ ಸಂಖ್ಯೆಗಳ ಅಂತ. ಮೊದಲ n ಬೆಸ ಸಂಖ್ಯೆಗಳ ಮೊತ್ತ, ಮೊದಲ n ಸಮಸ್ವಾಭಾವಿಕ, 2 ಸ್ವಾಭಾವಿಕನೇ ಇದೆ. ಬೆಸ ಸ್ವಾಭಾವಿಕ ಮತ್ತು ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಳೆದಾಗ ದೊರೆಯುವ ವ್ಯತ್ಯಾಸ. ಮೊದಲ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಳೆದಾಗ, ಬೆಸ ಸ್ವಾಭಾವಿಕ ಅಂತ ಮಾಡ್ಕೊಡಿ,
ಹಾಗಾಗಿ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n ಇಂಟು ಬ್ರಾಕೆಟ್ n ಪ್ಲಸ್ 1 ಅಂತ ಸೂತ್ರ. n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n ಸ್ಕ್ವೇರ್ ಇದೆ. ಹಾಗಾಗಿ ಅದರಿಂದ ದಿಂದ ಅಂತ ಹೇಳಿದರೆ ಇವುಗಳ ಮೊತ್ತದಿಂದ ಇದು ಫಸ್ಟ್ ಬರೀಬೇಕು, ಇದು ಸೆಕೆಂಡ್. n ಇಂಟು ಬ್ರಾಕೆಟ್ n ಪ್ಲಸ್ 1 ರಿಂದ ಈ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಳಿ ಅಂತ ಹೇಳಿದ್ರೆ n ಸ್ಕ್ವೇರ್. n ಇಂಟು n ಸ್ಕ್ವೇರ್, n ಒಂದ್ಲೆ n ಮೈನಸ್ n ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಹೋಯ್ತು ಮೈನಸ್ n ಸ್ಕ್ವೇರ್ ಹೋಯ್ತು, ಉಳಿತೇನು n. ಹಾಗಾದ್ರೆ ಸರಿಯಾದ ಉತ್ತರ ಡಿ ಆಪ್ಷನ್, ಸರಿ ಉತ್ತರ n ಅನ್ನುವಂಥದ್ದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದಂತೆ ಇಲ್ಲೂ ಕೂಡ 8 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. 9ನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಿಂದ y p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನ, ಎಷ್ಟು ಶೂನ್ಯತೆಗಳು ಅಂದ್ರೆ ಇಲ್ಲಿರುವಂತ x ಅಕ್ಷಕ್ಕೆ ಎಷ್ಟು ಬಾರಿ 1 2 3 ಬಾರಿ ಛೇದಿಸಿದೆ. ಹಾಗಾಗಿ ಇಲ್ಲಿರುವಂತಹ ಶೂನ್ಯತೆಗಳ ಸಂಖ್ಯೆ ಎಷ್ಟು 3 ಅನ್ನುವಂತ ಉತ್ತರ. ಇನ್ನು 10ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿ ಬಿಂದುವಿಗೆ ಇರುವ ದೂರವನ್ನ ಕಂಡುಹಿಡಿತಕ್ಕಂಥ ಸೂತ್ರ d ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇನ್ನು 11ನೇ ಪ್ರಶ್ನೆ, ಚಿತ್ರವನ್ನ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಎ ಬಿ ಸಿ ಅಂತಕ್ಕಂಥ ತ್ರಿಭುಜದ ಈ ಕಡೆ ಎ ಬಿ ಸಿಯ ಎ ಬಿ ಬಾಹುವಿಗೆ ಅನುರೂಪವಾದಾಗ ತ್ರಿಭುಜ ಪಿ ಕ್ಯೂ ಆರ್ ನ ಬಾಹುವನ್ನು ಬರೆಯಿರಿ. ಅಂದ್ರೆ ಎ ಬಿಗೆ ಅನುರೂಪವಾದ ಬಾಹು ಇಲ್ಲಿ ಯಾವುದು? ಎ ಬಿ ಯಾವ ಕೋನದ ವಿರುದ್ಧ ಇದೆ? 60 ಡಿಗ್ರಿ ಕೋನದ ವಿರುದ್ಧ ಇದೆ. ಹಾಗಾದ್ರೆ ಇಲ್ಲಿ 60 ಡಿಗ್ರಿ ಕೋನದ ವಿರುದ್ಧ ಯಾವ್ದಿದೆ? ಪಿ ಆರ್ ಇದೆ. ಹಾಗಾದ್ರೆ ಎ ಬಿಗೆ ಅನುರೂಪವಾದ ಬಾಹು ಯಾವುದು? ಪಿ ಆರ್ ಅನ್ನುವಂಥದ್ದು. ಆ ಬಾಹುಗಳನ್ನು ನೋಡ್ಕೊಂಡು ಗೊತ್ತಾಗುತ್ತಾ ಎ ಬಿಗೆ ಅನುರೂಪವಾದ ಬಾಹು ಯಾವುದು? ಪಿ ಆರ್. ಇನ್ನು 12ನೇ ಪ್ರಶ್ನೆ ನೇರವಾದ ಪ್ರಶ್ನೆ ಇದೆ. ತ್ರಿಜ್ಯ ಆರ್ ಮಾನ ಇರುವ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ವಿ ಅಂದ್ರೆ ವಾಲ್ಡೋಪ್ ಘನಫಲ 4/3 ಪೈ ಆರ್ ಕ್ಯೂಬ್ ಅನ್ನುವಂಥ ಸೂತ್ರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, 2x plus 3y minus 9 is equal to 0, 4x plus 6y minus 18 is equal to 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಂತ ಕೇಳಿದರೆ ಇಲ್ಲಿ a1x plus b1y plus c1 is equal to 0 ಇದೆಲ್ಲ ಬರ್ಕೊಳ್ಳಲಾಗಿದೆ. a1/a2 ಅಂದ್ರೆ ಉತ್ತರ 1/2 ಬಂದಿದೆ. b1/b2 ಅಂದ್ರೆ ಇದು ಕೂಡ 1/2 ಬಂದಿದೆ. c1/c2 ಉತ್ತರ ಕೂಡ 1/2 ಇದೆ. ಎಲ್ಲವೂ ಸಮವಾಗಿದೆ. a1/a2 ಸಮನಾಗಿದೆ, b1/b2 ಸಮನಾಗಿದೆ, c1/c2 ಆದಾಗ ಈ ರೀತಿಯ ಅನುಪಾತವನ್ನ ಬಂದಾಗ ರೇಖೆಗಳು ಪರಸ್ಪರ ಒಂದಕ್ಕೊಂದು ಐಕ್ಯವಾಗುತ್ತವೆ. ಐಕ್ಯವಾದಾಗ ಅಪರಿಮಿತ ಪರಿಹಾರಗಳನ್ನ ಹೊಂದಿರುತ್ತವೆ ಅನ್ನುವಂಥ ಉತ್ತರ. ನಮ್ಗೆ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಂದ್ರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತವೆ. ಇನ್ನು 14ನೇ ಪ್ರಶ್ನೆ, ವರ್ಗ ಸಮೀಕರಣವನ್ನ ಆದರ್ಶ ರೂಪದಲ್ಲಿ, ಆದರ್ಶ ರೂಪ ಅಂದ್ರೆ ax² ಪ್ಲಸ್ bx ಪ್ಲಸ್ c is equal to 0 ರೂಪದಲ್ಲಿ ಬರೀಬೇಕು. ಈಗ 2x² ಪ್ಲಸ್ 3x ಈ ಕಡೆ ತಂದ ಮೈನಸ್ 3x ಮೈನಸ್ 5 ಈ ಕಡೆ ತಂದ ಪ್ಲಸ್ 5 is equal to 0 ಅಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c is equal to 0 ರೂಪದಲ್ಲಿ ಇದನ್ನ ಬರೆಯಲಾಗಿದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 13, ಮೂರನೇ ಪದ 13 ಅಂತ ಬರೆಯಲಾಗಿದೆ. ಎರಡನೇ ಪದ 8 ಇದೆ. ಆ ಎರಡನೇ ಪದ ಅಂದ್ರೆ ಇವೆರಡು ಕಂಟಿನ್ಯೂ ಇರ್ತಕ್ಕಂಥ ಪದಗಳು. ಹಾಗಾಗಿ ಡಿ ಅಂದ್ರೆ ಏನು? ಡಿ ಅಂದ್ರೆ ನಾವು a2 ಮೈನಸ್ a1 ಅಂತ ಬರಿತೀವಿ. a2 ಮೈನಸ್ a1, a3 ಬರದೆ ಅಂದ್ರೆ ಡಿ ಏನಂತ a3 ಮೈನಸ್ a2 ಆಗುತ್ತೆ. ಹಾಗಾಗಿ ಅನುಕ್ರಮ ಪದಗಳಿದ್ದಾಗ ಡಿ is equal to a3 ಮೈನಸ್ a2 ಅಂದ್ರೆ a3 ಅಂದ್ರೆ 13, a2 ಅಂದ್ರೆ 8, 13ರಲ್ಲಿ 8 ಕಳೆದ್ರೆ 5, ಡಿ ಅಂದ್ರೆ 5. ಎರಡನೇ ಪದ 8 ಇದ್ದಾಗ 5 ಕಳೆದ್ರೆ 3 ಬರುತ್ತೆ, ಅಥವಾ 13ರಲ್ಲಿ 5 ಕಳೆದ್ರೆ 8, 8ರಲ್ಲಿ 5 ಕಳೆದ್ರೆ 13, ಅಥವಾ ಇದನ್ನ a2 is equal to 8 ಅಂತ ತೆಗೆದುಕೊಳ್ಳಿ. a2 ಅಂದ್ರೆ a ಪ್ಲಸ್ ಡಿ is equal to 8. a ಅಂದ್ರೆ ಹಾಗೆ ಇಡಲಾಗಿದೆ, ಡಿ ಅಂದ್ರೆ ಎಷ್ಟಿದೆ 5 ಪ್ಲಸ್ 5 ಆ ಕಡೆ ಇದ್ದಾಗ ಮೈನಸ್ 5, 8ರಾಗ 5 ಕಳೆದ್ರೆ 3. ಹಾಗಾದ್ರೆ ಎ ಉತ್ತರ ಮೊದಲ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಮೊದಲ ಪದ ಎ is equal to ಎಷ್ಟು ಆನ್ಸರು? 3 ಅನ್ನುವಂತ ಆನ್ಸರ್. ಇನ್ನು 16ನೇ ಪ್ರಶ್ನೆ, ಚಿತ್ರದಲ್ಲಿ x ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತಿದೆ. ತ್ರಿಭುಜ ಎಬಿಸಿಯಲ್ಲಿ ಡಿ ಸಮಾಂತರವಾಗಿದೆ ಬಿಸಿ ಅಂತ ಅವರೇ ಕೊಟ್ಟಿದ್ದಾರೆ. ಡಿ ಸಮಾಂತರವಾಗಿದೆ ಬಿಸಿ ಆದಾಗ ಎಡಿ ಬಾಗಿಲೆ ಎ ಬಿ ಅಂತ ತಗೊಳ್ಬೇಕು. ಯಾಕಂದ್ರೆ ಇಲ್ಲಿ ಮಧ್ಯದ ಇರ್ತಕ್ಕಂಥದ ಡಿ ಮತ್ತು ಬಿ ಸಿ ಇವುಗಳ ಅಂದ್ರೆ ಎಕ್ಸ್ ನ ಬೆಲೆಯನ್ನ ಕೇಳಿದ್ದಾರೆ. ಎಕ್ಸ್ ಬೆಲೆ ಕೇಳಿದಾಗ ಡಿ ಅನ್ನು ಬಾಗಿಲೆ ಬಿ ಸಿ ಬರಬೇಕು. ಹಾಗಾಗಿ ಎ ಡಿ ಬಾಗಿಲೆ ಒಟ್ಟು ಬಾಹು ಎ ಬಿ, ಎ ಡಿ ಬಾಗಿಲೆ ಎ ಬಿ, ಎ ಡಿ ಬಾಗಿಲೆ ಎ ಬಿ, ಈ ಕಡೆ ಎ ಇ ಬಾಗಿಲೆ ಎ ಸಿ, ಎ ಇ ಬಾಗಿಲೆ ಎ ಸಿ ಇಲ್ಲಿ ಬರೆಯಲಾಗಿದೆ. ಇನ್ನೊಂದು ಡಿ ಇ ಬಾಗಿಲೆ ಬಿ ಸಿ ಇಲ್ಲಿ ಮಧ್ಯದಲ್ಲಿ ಬರೆಯಲಾಗಿದೆ. ಬಟ್ ಇದರದ ಅವಶ್ಯಕತೆ ಇಲ್ಲ ನಮಗ, ಹಾಗಾಗಿ ಇದನ್ನು ಕೈ ಬಿಡಲಾಗಿದೆ. ಎ ಡಿ ಬಾಗಿಲೆ ಎ ಬಿ, ಡಿ ಇ ಬಾಗಿಲೆ ಬಿ ಸಿ. ಈಗ ಎ ಡಿ ಅಂದ್ರೆ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟಿದೆ? 2 ಸೆಂಟಿಮೀಟರ್ ಇದೆ. 2ಅನ್ನು ಆದೇಶಿಸಲಾಗಿದೆ. ಎ ಬಿ ಅಂದ್ರೆ ಎ ಡಿ ಪ್ಲಸ್ ಬಿ ಡಿ, ಎ ಡಿ ಮತ್ತು ಬಿ ಡಿಗಳನ್ನು ಕೂಡಿಸಿದಾಗ ಎ ಡಿ ಹತ್ತು ಎಷ್ಟು? 5. ಡಿ ಇ ಅಂದ್ರೆ ಎಷ್ಟಿದೆ? 4 ಇದೆ. ಬಿ ಸಿ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಾಕಾರ ಮಾಡಿದಾಗ 2 ಇಂಟು ಬಿ ಸಿ is equal to 5 into 4 ಅಥವಾ 4 into 5 ಕಲಾಗಿದೆ. ಬಿ ಸಿ is equal to 4 into 5 2 ಅಂದ್ರೆ 2 1 2 2 ಅಂದ್ರೆ 4 ಅಂದ್ರೆ ಬಿ ಸಿ is equal to 10. ಬಿ ಸಿ ಅಂದ್ರೆ ಏನು ಕೊಟ್ಟಿದ್ದಾರೆ? ಅಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎಕ್ಸ್ is equal to ಎಷ್ಟು ಉತ್ತರ? 10 ಸೆಂಟಿಮೀಟರ್ ಅನ್ನುವಂಥ. ಆದ್ಮೇಲೆ ಈ ರೀತಿಯಾಗಿ ಇಂದು ನಡೆದಿರ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ
ಒಂದು 1ರ ಉತ್ತರಗಳನ್ನು 1ರಿಂದ ಪ್ರಶ್ನೆ ಸಂಖ್ಯೆ 1ರಿಂದ 16ರವರೆಗಿನ ಎಲ್ಲಾ ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ವಿವರಣೆಯೊಂದಿಗೆ ಉತ್ತರಗಳನ್ನು ನೀಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ಮುಂದಿನ ವಿಡಿಯೋದಲ್ಲಿ 17ರಿಂದ 24 ಪ್ರಶ್ನೆಗಳವರೆಗಿನ ಉತ್ತರಗಳನ್ನು ತಾವು ನೋಡಬಹುದು. ಆ ನೋಟಿಫಿಕೇಶನ್ ತಮಗೆ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.